ಹರೇ ಕೃಷ್ಣ. ಭಾರತ ಅಂದ ಕೂಡಲೇ ಸಾಮಾನ್ಯವಾಗಿ ನಮಗೆ ಸ್ವತಂತ್ರ ಭಾರತ ಅಂದ ಕೂಡಲೇ ನೆನಪಾಗೋದು ಜಾತ್ಯತೀತ ರಾಷ್ಟ್ರ ಅಂತ. ಹಾಗಾದರೆ ಮುಂಚೆ ನಾವು ಹೇಗಿದ್ವಿ? ಎಲ್ಲ ಮತಗಳ ನಡುವೆ ಸಂಘರ್ಷ ಇತ್ತಾ ಅಂತ ಕೇಳಿದರೆ ನಮಗೆ ಉತ್ತರ ಇಲ್ಲ. ಯಾಕೆ ಅಂದರೆ ನಾವ್ಯಾರೂ ಇತಿಹಾಸವನ್ನು ಓದಲಿಲ್ಲ ಹೆಚ್ಚು. ಹಾಗಾಗಿ ಹಳೆಯ ಪುಸ್ತಕಗಳನ್ನು ಓದುವುದು ನಮ್ಮ ರೂಢಿಯಲ್ಲಿ ಸೇರಿಕೊಳ್ಬೇಕಾಗಿದೆ. ಆದರೆ ಹಳೆಯ ಪುಸ್ತಕಗಳು ಸಂಸ್ಕೃತದಲ್ಲಿರ್ತವೆ. ಸಂಸ್ಕೃತ ನಮಗೆ ಬರ್ತದಾ ಅಂತ ಕೇಳಿದರೆ ಇಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಸಂಸ್ಕೃತ ಗ್ರಂಥಗಳನ್ನು ನಾವು ನಮ್ಮ ಭಾಷೆಗೆ ತರ್ಜಮೆ ಮಾಡಿಕೊಳ್ಬೇಕಾಗ್ತದೆ. ಎಷ್ಟೋ ಒಂದು ವಿಷಯಗಳು ನಮ್ಮ ಪ್ರಾಚೀನರು ಹೇಗಿದ್ದರು ಅಂತ ಅದರಿಂದ ಗೊತ್ತಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತೊಂದು ಖುಷಿಯ ಸಂಗತಿ, ಒಳ್ಳೆಯ ಒಂದು ವಿಷಯ ಏನು ಅಂದರೆ, ಜಯಂತ ಭಟ್ಟ ಎಂಬ ಕವಿ ಸುಮಾರು 8-9ನೇ ಶತಮಾನಗಳಲ್ಲಿ ಬರೆದಂತಹ ಒಂದು ನಾಟಕ, ಅದರ ಹೆಸರು ಆಗಮಡಂಬರ ಅಂತ. ಈ ಕೃತಿಯನ್ನು ಇವತ್ತು ಕನ್ನಡಕ್ಕೆ ನಮ್ಮ ವಿಜಯಸಿಂಹಾಚಾರ್ಯರು ಅನುವಾದ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆದರೆ ಸಾಮಾನ್ಯವಾಗಿ ಮೊದಲನೇ ಬಾರಿ ಓದೋದಾದರೆ ನಮಗೆ ಕೆಲವೊಂದಷ್ಟು ವಿಷಯಗಳು ಪರಿಚಯ ಇಲ್ಲದೇ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ 2-3 ಸರ್ತಿ ಓದಿದಾಗ ನಮಗೆ ಒಳ್ಳೆಯ ಒಂದು ಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಬೇರೆ ಬೇರೆ ಮತಗಳ ಬಗ್ಗೆ ಜ್ಞಾನ ಬರ್ತದೆ. ಬೌದ್ಧ ಮತ ಏನು ಅಂತ ಗೊತ್ತಾಗ್ತದೆ. ಅದೇ ರೀತಿ ಚಾರ್ವಾಕರು ಏನು ಹೇಳ್ತಾರೆ, ಅದೇ ರೀತಿ ನಾಸ್ತಿಕರು ಏನು ಹೇಳ್ತಾರೆ, ನೈಯಾಯಿಕರು ಏನು ಹೇಳ್ತಾರೆ, ಈ ರೀತಿ ಈ 4 ಮತಗಳನ್ನು ಚೆನ್ನಾಗಿ ಇಲ್ಲಿ ವಿಮರ್ಶೆ ಮಾಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಗೊತ್ತಾಗುತ್ತೆ. ಇದೊಂದು ನಾಟಕ, ಹಾಗಾಗಿ ರಂಗಪ್ರವೇಶದಲ್ಲಿ ರಂಗದಲ್ಲಿ ನೋಡಬಹುದಾ ಅಂತ ಕೇಳಿದರೆ ಚೂರು ಕಷ್ಟ ಅಂತ ಜಯಂತ ಭಟ್ಟನೇ ಹೇಳ್ತಾನೆ. ಅಂತೂ ಓದಲಿಕ್ಕಂತೂ ತುಂಬ ವಿಷಯಗಳು, ಓದಿದಾಗ ತುಂಬ ವಿಷಯಗಳು ಸಿಗಲಿಕ್ಕೆ ಸಾಧ್ಯ. ಆನಂತರ ಯಾಕೆ ಓದಬೇಕು, ನಮ್ಮ ಮತ ನಮ್ಗೆ ಗೊತ್ತಿದೆ ಅಲ್ಲ ಸಾಕಾ ಅಂತ ಕೇಳಿದರೆ ಇಲ್ಲ. ಯಾಜ್ಞೀಯ ಮಂತ್ರೋಪನಿಷತ್ತು ಒಂದು ಮಾತು ಹೇಳುತ್ತೆ, ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನತೆ ಅಂತ. ಹಾಗಾಗಿ ಕೆಲವೊಂದು ಆಚರಣೆಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಅದು ತಪ್ಪಾಗಿದ್ದರೆ ನಮ್ಮ ಜೀವನದಲ್ಲಿ ಅದನ್ನು ಬಿಡಲಿಕ್ಕಾಗತ್ತೆ. ಹಾಗಾಗಿ ಅದರಿಂದ ನಮ್ಮ ನಾಶ ಅದು ತಪ್ಪಿ ಹೋಗ್ತದೆ. ಹಾಗಾಗಿ ಅಧ್ಯಯನ ಎಂಬುದು ಬೇಕು. ಹಾಗಾಗಿ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಬೇಕು ಅಂತ ಇದಕ್ಕೆ ಹೇಳಿದ್ದು. ನಮ್ಮ ಪ್ರಾಚೀನರನ್ನು ನಾವು ವಿಮರ್ಶೆ ಮಾಡಿದರೆ ನಾವು ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಇತಿಹಾಸ ಓದಬೇಕು ಅಂತ. ಯಾಕೆ ಅಂದರೆ ಈ ನಾಟಕ ಆ ಕಾಲದಲ್ಲಿ ಬಂದಿದೆ ಅಂತ ಹೇಳಿದರೆ ಅಲ್ಲಿ ಸಂಕರ್ಷಣ ಎಂಬ ಪಾತ್ರವನ್ನು ಪರಿಚಯ ಮಾಡ್ತಾನೆ ಜಯಂತ ಭಟ್ಟ. ಆ ಸಂಕರ್ಷಣ ವೇದ ಎಂಬ ಒಂದು ನಮ್ಮ ಗ್ರಂಥವನ್ನು ಹಿಡ್ಕೊಂಡು ವೇದವನ್ನು ಒಪ್ಪುವವರನ್ನೆಲ್ಲ ಒಂದು ಮಾಡ್ತಾನೆ. ಆನಂತರ ಬೇರೆ ಮತಗಳನ್ನು ವಿಮರ್ಶೆ ಮಾಡುವಂಥ ಒಂದು ಪ್ರಸಂಗ ಅಲ್ಲಿ ಇದೆ. ಇದರಿಂದ ಏನು ಗೊತ್ತಾಗುತ್ತೆ, ನಮ್ಮವರು ಯಾರೂ ಕೂಡ ಕತ್ತಿಯನ್ನು ಹಿಡಿದು ಮತವನ್ನು ಸ್ಥಾಪಿಸಿದವರಲ್ಲ. ನೋಡು ಇದು ಸರಿ ಇದೆಯಾ ನೋಡು, ವಿಮರ್ಶೆ ಮಾಡು ಅಂತ ಹೇಳಿ ಒಂದು ವಾದ ನಡೆದು ಆನಂತರ ಸರಿ ಇದ್ದದ್ದನ್ನು ಸ್ವೀಕಾರ ಮಾಡು ಅಂತ ಹೇಳುವಂಥ ಒಂದು ಮನಸ್ಥಿತಿ ಭಾರತೀಯರಲ್ಲಿ ಇತ್ತು. ಹಾಗಾಗಿ ಶಾಂತಿ ಎಂಬುದು ಸಹಜ. ಶಾಂತಿ ಅಂದ ಕೂಡಲೇ ಗಲಾಟೆ ಇಲ್ಲದೆ ಒಂದು ಮತವನ್ನು ಒಪ್ಪುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿತ್ತು. ಅದು ಸರಿಯಾಗಿದ್ದರೆ ವಿಮರ್ಶೆ ಮಾಡಿ ಇದು ಸರಿಯಾಗಿದ್ದರೆ ಸ್ವೀಕಾರ ಮಾಡೋದು. ಆದರೆ ಸರಿ ಇರಲಿ ಸರಿ ಇಲ್ಲದೇ ಇರಲಿ, ಆದರೆ ನಾನು ಹೇಳಿದ್ದನ್ನು ಒಪ್ಪಲೇಬೇಕು ಅಂತ ಕತ್ತಿ ಹಿಡಿದು ಬಂದರೆ ಯಾರಿಗಾದರೂ ಭಯ ಆಗ್ತದೆ. ತಪ್ಪಿದ್ರೂ ಕೂಡ ಒಪ್ಪಿಕೊಳ್ಬೇಕಾದ ಒಂದು ಪರಿಸ್ಥಿತಿ ಬಂದುಬಿಡ್ತದೆ. ಹಾಗಾಗಬಾರ್ದು. ನಿಜವಾಗಿ ಯಾವುದು ಸನಾತನವೋ, ಯಾವುದು ಯಾವಾಗಲೂ ಇರುವಂಥದ್ದು ಅದು ಉಳಿಯಬೇಕು. ಹಾಗಾಗಿ ಅಂತಹ ಪ್ರಯತ್ನಗಳು ಆ ರೀತಿಯಲ್ಲೇ ನಮ್ಮ ದೇಶ ನಡೆದು ಬಂದಿದೆ. ಹಾಗಾಗಿ ಇಲ್ಲಿ ಯಾರೂ ಕತ್ತಿ ಹಿಡಿಯಲಿಲ್ಲ ಮತವನ್ನು ಉಳಿಸ್ಲಿಕ್ಕಾಗಿ. ಅದು ಈ ಗ್ರಂಥಗಳನ್ನು ಓದುವಾಗೆಲ್ಲ ನಮಗೆ ಗೊತ್ತಾಗ್ತದೆ. ನಮ್ಮ ಭಾರತೀಯ ಇತಿಹಾಸ ಎಷ್ಟು ದೊಡ್ಡದಿದೆ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಕೂಡ ಈ ಗ್ರಂಥ ನಾವು ಓದಬೇಕು. ಇನ್ನೊಂದು, ಓದುಗರಿಗೆ ಒಂದು ನಾಟಕವನ್ನು ಓದುವಾಗ ಸಿಗಬಹುದಾದ ಆನಂದ ಸ್ವಲ್ಪ ಮಟ್ಟಿಗೆ ಸಿಗಬಹುದು. ಅದು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಗೊತ್ತಿದ್ದರೆ, ಪರಿಚಯ ಇದ್ದರೆ, ಆವಾಗ ಇನ್ನೂ ಚೆನ್ನಾಗಿ ಅದನ್ನು ತರಲಿಕ್ಕೆ ಆಗ್ತದೆ. ಮತ್ತು ಈ ಗ್ರಂಥದಲ್ಲಿ ನಮಗೆ ಮುನ್ನುಡಿಯನ್ನು ಕೊಟ್ಟಿದ್ದಾರೆ, ಒಂದು ಬೆನ್ನುಡಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ವಿಷಯಗಳು ನಮಗೆ ಸಿಗುತ್ತೆ. ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಚಿಂತನೆ ಮಾಡಬೇಕು ಒಂದು ಗ್ರಂಥವನ್ನು ಎದುರುಗಡೆ ಇಟ್ಕೊಂಡಾಗ ಅನ್ನೋದೆಲ್ಲ ಸಿಗುತ್ತೆ. ಅದರಲ್ಲಿ ಉದಾಹರಣೆಗೆ ನಾನು ಅದರಿಂದಲೇ ನೇರವಾಗಿ ಓದ್ತೇನೆ ಕೆಲವೊಂದಷ್ಟು ವಿಷಯವನ್ನು. ನಮ್ಮಲ್ಲಿ ಯಾವ ರೀತಿ ನಾಸ್ತಿಕರು ಮಾತಾಡ್ತಾರೆ ನೀವು ನೋಡಿದ್ದೀರಿ.
ಅವರು ಹೇಗೆ ನಿರಾಕರಣೆ ಮಾಡ್ತಾರೆ ಅಂತ. ಅದೇ ಪರದೇಶದಲ್ಲೂ ಆ ಥರ ನಾಸ್ತಿಕರಿದ್ದಾರೆ. ಆದರೆ ಅದರಲ್ಲಿ ಅವ್ರು ಹೇಳ್ಕೊಳ್ತಾರೆ, ನಾವು ಮೂಲ ಗ್ರಂಥಗಳನ್ನು ಓದಿದ್ದೇವೆ, ಅದು ಕೂಡ ಮೂಲ ಭಾಷೆಯಲ್ಲೇ ಓದಿದ್ದೇವೆ ಅಂತ. ಅಷ್ಟು ಓದಿಕೊಂಡು ಆನಂತರ ಅದರಲ್ಲಿ ಯಾವುದು ಅವರಿಗೆ ಇಷ್ಟ ಆಗಲಿಲ್ವೋ ಅದನ್ನು ಬಿಡ್ತಾರೆ ಅಂತ. ಈ ಅಂಶಗಳನ್ನೆಲ್ಲ ವಿಜಯಸಿಂಹಾಚಾರ್ಯ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲಿರೋರು ಹಾಗಿದ್ದಾರಾ ಅಂತ ಕೇಳಿದರೆ ಇಲ್ಲ. ಸಂಸ್ಕೃತ ಭಾಷೆಯೇ ಗೊತ್ತಿಲ್ಲ, ಸಂಸ್ಕೃತ ಮೂಲ ಗ್ರಂಥಗಳನ್ನು ಓದಲೇ ಇಲ್ಲ. ಮತ್ತು ನಾವು ಯಾವುದು ಓದ್ತಾ ಇದ್ದೇವೆ ಅಂತ ಕೇಳಿದರೆ ಯಾವುದೋ ಒಂದು ಅನುವಾದ ಓದಿರ್ತೇವೆ, ಆಯಾ ಜಾಗದಲ್ಲಿ ಕನ್ನಡದಲ್ಲಿಯೋ ಅಥವಾ ಇನ್ಯಾವುದೋ ಭಾಷೆಯಲ್ಲಿ, ಆಯಾ ಭಾಷೆಯಲ್ಲಿ ಓದಿರ್ತೇವೆ. ಆಯಾ ಭಾಷೆಯಲ್ಲಿ ಆ ಕವಿಯ ಒಂದು ಕಲ್ಪನೆಗಳು ಅದರಲ್ಲಿ ಸೇರಿಕೊಂಡಿದೆ. ಮೂಲ ಗ್ರಂಥಗಳನ್ನು ಓದದೆ ನಾವು ಸೀದಾ ಅಂತಹ ಗ್ರಂಥಗಳನ್ನು ಓದಿದಾಗ ಒಂದಷ್ಟು ವಿಚಾರಗಳು ನಮಗೆ ತಪ್ಪಾಗಿ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ಮೂಲ ಗ್ರಂಥಗಳನ್ನೇ ಓದಬೇಕು. ಆಮೇಲೂ ಸರಿ ಇಲ್ಲ ಅಂತಾದರೆ ಆನಂತರವೇ ನಾವು ಅದನ್ನು ಖಂಡನೆ ಮಾಡಲಿಕ್ಕೆ ಆಗ್ತದೆ. ಈ ರೀತಿ ರಾಮನ ಬಗ್ಗೆ ಇರುವ ಆಕ್ಷೇಪಗಳಿರಬಹುದು, ಬೇಕಾದಷ್ಟು. ಶಂಭುಕನನ್ನು ಕೊಂದ ಯಾಕೆ ಅಂದರೆ ಅವನು ಕೆಳವರ್ಗದವನು ಅನ್ನುವ ದೃಷ್ಟಿಯಿಂದ ಅನ್ನುವುದೆಲ್ಲ ಹೇಳ್ತಾರೆ. ಆದರೆ ಅದೇ ರಾಮ ಶಬರಿಯನ್ನು ಆದರ ಮಾಡಿದ್ದಾನೆ, ಇದನ್ನು ಯಾರೂ ಹೇಳೋದೇ ಇಲ್ಲ. ಹಾಗಾದರೆ ಅಲ್ಲಿ ಏನೋ ಬೇರೆ ಕಾರಣವೂ ಇದೆ ಅನ್ನೋದನ್ನು ನಾವು ರಾಮಾಯಣ ಮೂಲ ಓದಿದಾಗ ಖಂಡಿತವಾಗಿ ಸಿಗುತ್ತೆ. ಅದೇ ರೀತಿ ಇನ್ನೂ ಬೇಕಾದಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ವಿದೇಶಿ ಚಿಂತನೆಯಲ್ಲಿ ದೇವರು ಧರ್ಮಗಳು ಸಾಮೂಹಿಕ, ಉದ್ಧಾರವು ಸಾಮಾಜಿಕ. ನಮ್ಮಲ್ಲಿ ದೇವರು ಧರ್ಮ ಎರಡೂ ವೈಯಕ್ತಿಕ, ಉದ್ಧಾರ ವೈಯಕ್ತಿಕ, ಆನಂದ ಆತ್ಮಿಕ, ಮಂಗಳ ಸಂತೋಷಗಳು ಸಾಮಾಜಿಕ. ಇದು ಎಷ್ಟು ಚೆನ್ನಾಗಿದೆ ಈ ವಾಕ್ಯ. ದೇವರು ಧರ್ಮ ಸಾಮೂಹಿಕ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ದೇವರನ್ನು ಅರ್ಥ ಮಾಡಿಕೊಳ್ಳುವ ಅವನ ಜ್ಞಾನದ ಮೇಲೆ ಅವನಿಗೆ ಅರ್ಥ ಆಗೋದು. ಅವನು ಎಷ್ಟು ಜ್ಞಾನ ಪಡಿತಾನೋ ಅದಕ್ಕೆ ಸರಿಯಾಗಿ ಆ ದೇವರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾನೆ ಅವನು. ಆ ರೀತಿ ಅವನ ಉಪಾಸನೆಗಳಲ್ಲೂ ಅದರ ಫಲ ಕಾಣ್ತದೆ. ಅವನು ಎಷ್ಟೆಷ್ಟು ತಿಳ್ಕೊಳ್ತಾನೋ ಅಷ್ಟು ಹೆಚ್ಚು ಫಲಗಳನ್ನು ಅವನು ಪಡಿತಾನೆ. ಹಾಗಾಗಿ ಇದನ್ನು ಸಾಮೂಹಿಕ ಅಂತ ಮಾಡಲಿಕ್ಕೆ ಆಗೋದಿಲ್ಲ, ಅದು ವೈಯಕ್ತಿಕವೇ. ಓದಿದ ನಂತರ, ಅಧ್ಯಯನದ ನಂತರ, ಈಗ ನಾವು ಎಷ್ಟೋ ಬಾರಿ ನಾವು ಕೇಳ್ತೇವೆ, ನನ್ನಲ್ಲಿ ತುಂಬ ಭಕ್ತಿ ಇದೆ ಹಾಗಾಗಿ ನನಗೆ ಉಪಾಸನೆ ಬೇಡ ಅಂತ. ಹಾಗಾಗೋದಿಲ್ಲ. ಭಕ್ತಿ ಬರುವುದು ಅಧ್ಯಯನದ ನಂತರ. ಬಂದ ಮೇಲೆ ಉಪಾಸನೆ ಸಹಜವಾಗಿ ಬರುತ್ತೆ. ಎಲ್ಲ ಕಡೆ ದೇವರನ್ನು ಕಾಣುವಂಥ ಒಂದು ಮನಸ್ಥಿತಿ ಅವನಿಗೆ ಬರುತ್ತೆ. ಹಾಗಾಗಿ ಅಧ್ಯಯನ ಇರಲೇಬೇಕು. ಆನಂತರ ಅಧ್ಯಯನದನ್ನು ಧ್ಯಾನಕ್ಕೆ ತರಬೇಕಾದ್ರೆ ಅದಕ್ಕೊಂದಷ್ಟು ಸಮಯ ಕೊಡಲೇಬೇಕಾಗತ್ತೆ. ಹಾಗಾಗಿ ದೇವರು ವೈಯಕ್ತಿಕವೇ ಆಗ್ತಾನೆ. ಆಮೇಲೆ ಉದ್ಧಾರವೂ ಕೂಡ ಅವನು ಹೇಗೆ ಅವನ ಉಪಾಸನೆ ಇರುತ್ತೆ ಆ ರೀತಿ ಅವನು ಮೇಲಕ್ಕೆ ಬರ್ತಾನೆ, ಇಲ್ಲ ಕೆಳಕ್ಕೆ ಹೋಗ್ತಾನೆ. ಹಾಗಾಗಿ ಉದ್ಧಾರ ಎಂಬುದು ವೈಯಕ್ತಿಕ, ಅವನೇ ಮಾಡಿಕೊಳ್ಬೇಕು. ಉದ್ಧಾರ ಅಂದ್ಕೂಡಲೇ ನಾವು ಇವತ್ತೇನು ಅಂದ್ಕೊಳ್ತೇವೆ, ತುಂಬ ದುಡ್ಡಿರಬೇಕು ಅಂತ ಅಂದ್ಕೊಳ್ತೇವೆ. ಅದಲ್ಲ. ಆತ್ಮಿಕ ಸಂತೋಷಕ್ಕೆ ಸಂಪತ್ತು ಬೇಕಂತಿಲ್ಲ. ಹಾಗಾಗಿ ಆನಂದ ಆತ್ಮಿಕ ಅಂತ ಹೇಳಿದ್ದಾರೆ ಇಲ್ಲಿ. ಆನಂದ ಅದು ಸಂಪತ್ತಿನಿಂದ ಬರೋದಿಲ್ಲ. ನೀವು ಎಷ್ಟು ಜ್ಞಾನ ಪಡೆದಿರ್ತೀರಿ, ಯಾವ ರೀತಿ ನಿಮ್ಮ ಅನುಸಂಧಾನ ಇರುತ್ತೆ, ಅದ್ರ ಮೇಲೆ ಆನಂದ ಬರುತ್ತೆ. ಹಾಗಾಗಿ ಇದು ತುಂಬ ಸತ್ಯವಾದ ಮಾತು. ಮಂಗಳ ಸಂತೋಷಗಳು ಸಾಮಾಜಿಕ. ಏನಾದರೂ ಒಂದು ಒಳ್ಳೆಯ ಕೆಲಸ ಇದ್ದರೆ, ಒಳ್ಳೆಯ ವಿಷಯ ಇದ್ದರೆ ನಾವು ಹಂಚಿಕೊಳ್ಬೇಕು, ಸಮಾಜಕ್ಕೂ ಕೂಡ ಕೊಡಬೇಕು. ಹಾಗಾಗಿ ಅದು ಸಾಮಾಜಿಕ. ನೋಡಿ, ಇಂಥ ವಿಷಯಗಳು ನಮ್ಮ ಮಕ್ಕಳಿಗೆ ತಲುಪಿದಾಗ ತುಂಬ ಅವರಲ್ಲಿ ಚಿಂತನೆಗಳಲ್ಲಿ ಬದಲಾವಣೆಗಳು ಕಾಣುತ್ತೆ. ಒಳ್ಳೆಯ ರೀತಿ ಅವರು ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದಲೂ ಕೂಡ ನಾವು ಈ ಗ್ರಂಥವನ್ನು ಓದಬೇಕಾಗಿದೆ. ಹೀಗೆ ತುಂಬ ವಿಚಾರಗಳು ಇದರಲ್ಲಿದೆ. ಇದನ್ನು ವ್ಯಾಸಪ್ರಜ್ಞಾ ಪ್ರತಿಷ್ಠಾನ ಹೊಸದಾಗಿ ಒಂದಷ್ಟು ಜನ ಸೇರಿಕೊಂಡು ಈ ಹೆಸರಿನಿಂದ, ಶ್ರೀ ವ್ಯಾಸಪ್ರಜ್ಞಾ ಪ್ರತಿಷ್ಠಾನ ಎಂಬ ಹೆಸರಿನಿಂದ ಕೆಲವೊಂದಷ್ಟು ಇಂತಹ ಕ್ರಿಯೆಗಳನ್ನು, ಅಂದರೆ ಪುಸ್ತಕ ಬಿಡುಗಡೆ, ಅದೇ ರೀತಿ ಜ್ಞಾನಿಗಳನ್ನು ಕರೆಸಿ ಎರಡು ಮಾತಾಡಿಸೋದು, ಇಂತಹ ಕ್ರಿಯೆಯಲ್ಲಿ ಇವರು ತೊಡಕೊಂಡಿದ್ದಾರೆ. ಇವರ ಉದ್ದೇಶ ಧರ್ಮ ಜಾಗೃತಿ ಆಗಬೇಕು, ಅದೇ ರೀತಿ ನಮ್ಮಲ್ಲಿ ದೇಶಭಕ್ತಿ ಹೆಚ್ಚಬೇಕು, ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಅಧ್ಯಾತ್ಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಬೇಕಾದ ಅಂಶಗಳನ್ನು ಇಡಬೇಕು ಅನ್ನೋದೆಲ್ಲ ಇವರ ಚಿಂತನೆ. ಒಳ್ಳೆಯ ವಿಷಯ ಇಟ್ಕೊಂಡು, ಒಳ್ಳೆಯ ಚಿಂತನೆಗಳನ್ನು ಇಟ್ಕೊಂಡು ಇವರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇವರಿಗೆಲ್ಲ ಮಂಗಳ ಆಗಬೇಕು ಅಂತ ನಾವೆಲ್ಲರೂ ಹರಿಸಬೇಕು. ಅದೇ ರೀತಿ ವಿಜಯಸಿಂಹಾಚಾರ್ಯರು ತುಂಬ ಅಧ್ಯಯನಶೀಲರು. ಅವರು ಕನ್ನಡೀಕರಿಸಿ ಕೊಟ್ಟಿದ್ದಾರೆ. ತುಂಬ ವಿಚಾರಗಳು ನಮಗಿಲ್ಲಿ ಸಿಗುತ್ತೆ. ಮುಖ್ಯವಾಗಿ ಅದೇ ಬೌದ್ಧ ಧರ್ಮ, ಅದೇ ರೀತಿ ಚಾರ್ವಾಕರ ಬಗ್ಗೆ, ನೈಯಾಯಿಕರ ಬಗ್ಗೆ, ನಾಸ್ತಿಕರ ಬಗ್ಗೆ ಇಲ್ಲಿ ವಿಮರ್ಶೆ ಕಾಣಿಸುತ್ತೆ. ಅದೇ ರೀತಿ ಮೀಮಾಂಸಕರು ಮತ್ತು ನೈಯಾಯಿಕರು ಮಾಡಿದ ಸೇವೆ ಎಂಥದ್ದು ಅನ್ನೋದು ಕೂಡ ಇದರಲ್ಲಿ ಈ ಪುಸ್ತಕದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇದೊಂದು ಇತಿಹಾಸ ಪಠ್ಯ ಪುಸ್ತಕವೂ ಹೌದು. ಹಾಗಾಗಿ ನಾವು ಓದ್ಕೊಂಡ್ರೆ ನಮಗೊಂದಷ್ಟು ವಿಷಯಗಳು ಸಿಗುತ್ತೆ. ಯಾಕಂದರೆ ಇತಿಹಾಸದಲ್ಲಿ ನಾವೀಗ ಓದಿದರೆ ಎಷ್ಟೋ ಸುಳ್ಳು ಅಂಶಗಳು ಸೇರಿಕೊಂಡಿರುತ್ತೆ. ನಿಜವಾಗಿ ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವ್ರ ಹೆಸರು ಸಿಗೋದಿಲ್ಲ.
ಷಣ್ಮತಗಳನ್ನು ಸ್ಥಾಪನೆ ಮಾಡುವಲ್ಲಿ ಮೀಮಾಂಸಕರ ಮತ್ತು ನೈಯಾಯಿಕರ ಒಂದು ಪಾತ್ರ ಏನಿದೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ಯಾಕೆಂದರೆ ಇಷ್ಟು ಅದು ಮನ್ನಣೆ ಪಡೀತು ಆ ಕಾಲದಲ್ಲಿ ಅಂತಾದರೆ ಅದನ್ನೆಲ್ಲರೂ ಒಪ್ಪಿದ್ದಾರೆ ಅಂತ ಅರ್ಥ. ಒಪ್ಪಿದ್ದು ಸುಳ್ಳಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಸತ್ಯವಾದ ಘಟನೆ ಆಗಿರುತ್ತೆ. ಹಾಗಾಗಿ ಈ ಒಂದು ಗ್ರಂಥ ಕನ್ನಡಕ್ಕೆ ಬಂದದ್ದು ತುಂಬ ಸಂತೋಷ. ಈ ಥರದ ಸಾಕಷ್ಟು ಕೆಲಸಗಳು ಆಗಬೇಕಿದೆ. ಅದಕ್ಕೆ ವಿಜಯಸಿಂಹಾಚಾರ್ಯರು ತಮ್ಮ ಪರಿಶ್ರಮವನ್ನು ಹಾಕಲಿ. ಅದೇ ರೀತಿ ವ್ಯಾಸಪ್ರಜ್ಞಾ ಪ್ರತಿಷ್ಠಾನದವರು ಏನು ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಇನ್ನಷ್ಟು ಪ್ರಯತ್ನ ಮಾಡುವ ಸಾಮರ್ಥ್ಯ ಬರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಓದುಗರೆಲ್ಲರೂ ಕೂಡ ಇದನ್ನು ತಗೊಳ್ಳಿ, ಓದಿ. ಅದೇ ರೀತಿ ಇಂತಹ ಮುಂದಿನ ಅವರ ಕೃತಿಗಳಿಗೂ ಕೂಡ ತಮ್ಮ ಒಂದು ಬೆಂಬಲ ಇರಲಿ ಅಂತ ನಾನು ಓದುಗರಲ್ಲೂ ಕೂಡ ಕೇಳ್ತೇನೆ. ದೇವರ ಅನುಗ್ರಹ ಎಲ್ಲರಿಗೂ ಇರಲಿ, ಶ್ರೇಯಸ್ಸಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.